ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 64. ನಿವಿ ಏನೂ ಅರಿಯದವಳಂತೆ ಮುಸುಕೆಳೆದು ಮಲಗಿದ್ದಳು. ಕಣ್ಣಿಂದ ಒಂದೇ ಸಮನೆ ನೀರು ಹರಿಯುತ್ತಿತ್ತು. ಚೇತು ಮರಳಿ ಬಂದಾಗ ಅದನ್ನು ಅರಿತವಳು ಕಣ್ಣೊರೆಸಿಕೊಂಡು ನಿದ್ರಿಸಿದಂತೆ ನಟಿಸಿದಳು. ಚೇತು ಹಾಸಿಗೆಯಲ್ಲಿ ಅವಳ ಪಕ್ಕ ಬಂದು ಉರುಳಿಕೊಂಡ. ಮೆಲ್ಲಗೆ ಅವಳ ಮುಸುಕೆಳೆದ. ಕಣ್ಣು ಮುಚ್ಚಿಯೇ ಇದ್ದಳು. ಅದು ನಾಟಕವೆಂದು ತಿಳಿಯಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ ಅವನಿಗೆ. ಸುಮ್ಮನೆ ಅವಳನ್ನು ಕೆಣಕಬೇಕೆಂಬ ಉದ್ದೇಶದಿಂದ. ವಾ, ನೈಟ್ ವಾಕ್ ಎಷ್ಟು ಸೂಪರ್ ಆಗಿರುತ್ತೆ ಅಂತ ಇವತ್ತು ಗೊತ್ತಾಯಿತು. ಇನ್ನು ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ಅಂತೂ ಸೂಪರ್. ನಿವಿ ಹಾಗೂ ಚೇತು ಇಬ್ಬರ ಫೇವ್ರೆಟ್ ಫ್ಲೇವರ್ ಚಾಕ್ಲೇಟ್. ಸಾಧ್ಯ ಆದರೆ ಡೈಲಿ ಹೀಗೆ ನೈಟ್ ವಾಕ್ ಹೋಗಬೇಕು. ಒಬ್ಬನೇ ಹೋಗೋಕ್ಕೆ ಬೇಜಾರು. ಆದರೆ ಕಂಪನಿ ಕೊಡೋಕ್ಕೆ ದಿಶಾ ಇದ್ಲಲ್ವಾ, ಒಳ್ಳೇದಾಯಿತು ಅದು. ನಾಳೆನೂ ಹೋಗೋಣ ಅಂದಿದ್ದಾಳೆ. ಮರೆಯದೆ ನಾಳೆನೂ ಹೋಗೋಣ ಅಂತ ಮೆಸೇಜ್ ಕಳಿಸೋಣ. ಅವಳು ಮರೆತು ಬಿಟ್ಟರೆ ಕಷ್ಟ. ಅವಳು ಬರಲಿಲ್ಲ ಅಂದರೆ ನನ್ನ ಜೊತೆ ಇನ್ಯಾರು ಬರ್ತಾರೆ? ಒಂಟಿ ಪಿಶಾಚಿ ಥರ ಒಬ್ಬನೇ ಹೋಗಬೇಕಾಗುತ್ತೆ ಎನ್ನುತ್ತಾ ಅವಳ ಮುಖದಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸ್ತಿದ್ದ. ಕೋಪದಲ್ಲಿ ಹಲ್ಲು ಕಡಿಯುತ್ತಿದ್ದಳು. ಕಣ್ಣು ಮಾತ್ರ ಮುಚ್ಚಿತ್ತು. ನನ್ನ ಫೇವ್ರೆಟ್ ಫ್ಲೇವರ್ ಐಸ್ ಕ್ರೀಮ್ ತಿಂದು ಬಂದಿದ್ಯಾ? ಒಬ್ಬನೇ ಹೋಗೋಕ್ಕೆ ಬೇಜಾರಾದರೆ ಆ ಬಿಳಿ ಕರಡಿನೇ ಬೇಕಾಗಿತ್ತಾ ಜೊತೆಗೆ ಬರೋಕ್ಕೆ? ನಾನು ಇವನ ಕಣ್ಣಿಗೆ ಕಾಣಿಸಲ್ವಾ? ಕಾಣಿಸಲೇಬಾರ್ದು ಅಂತ ಅಂದ್ಕೊಳ್ಳೋರಿಗೆ ಹೇಗಿದ್ದರೂ ಕಣ್ಣಿಗೆ ಕಾಣಿಸೋದಿಲ್ಲ. ಇಷ್ಟೊತ್ತು ಅವಳ ಜೊತೆ ತಾನೇ ಇದ್ದ. ಈಗಲೇ ಮೆಸೇಜ್ ಮಾಡಿ ತಿಳಿಸುವಷ್ಟು ಅವಸರ ಏನಿದೆ ಇವನಿಗೆ? ನಾಳೆ ಬೆಳಗ್ಗೆ ಹೇಳಿದರೆ ಆಗ್ತಿರ್ಲಿಲ್ವಾ ಎಂದು ಮನಸ್ಸಲ್ಲಿ ಅಂದುಕೊಂಡವಳ ಮುಖದಲ್ಲಿ ಭಾವ ಬದಲಾಗುತ್ತಿದ್ದುದನ್ನು ಕಂಡವ. ಅಮ್ಮ ಎಂದು ಕಿರುಚಿದಾಗ ನಿದ್ದೆ ಬಂದಂತೆ ನಟಿಸುತ್ತಿದ್ದವಳು ಎದ್ದು ಕುಳಿತು ಏನಾಯಿತು ಎಂದು ಕೇಳಿದಳು. ಪಾಪ ನಿವಿ ಅವನು ಕಿರುಚಿದಾಗ ತಾನು ಮಾಡುತ್ತಿದ್ದ ನಾಟಕವನ್ನು ಮರೆತೇ ಬಿಟ್ಟಿದ್ದಳು. ಅದು ಏನಿಲ್ಲ, ಅಮ್ಮನ ನೆನಪಾಯಿತು, ಅದಕ್ಕೆ ಅಮ್ಮ ಅಂದೆ. ಅಲ್ಲೋ ಕಿಟ್ಟಪ್ಪ, ನಿನಗೆ ತಲೆ ಏನಾದರೂ ಕೆಟ್ಟಿದ್ಯಾ? ಅಮ್ಮನ ನೆನಪು ಬಂತು ಅಂತ ಯಾರಾದರೂ ಇಷ್ಟು ಹೊತ್ತಲ್ಲಿ ಅಮ್ಮ ಅಂತ ಕಿರ್ಚ್ಕೊಳ್ತಾರಾ? ಯಾರಾದರೂ ಇಷ್ಟು ಹೊತ್ತಲ್ಲಿ ಈ ಥರ ಮಾಡ್ತಾರೋ ಗೊತ್ತಿಲ್ಲ, ನಾನಂತೂ ಮಾಡ್ತೇನೆ. ಆ ಬಿಳಿ ಕರಡಿ ಜೊತೆ ಸೇರಿಕೊಂಡು ನೀನು ಅವಳ ಥರ ತಲೆ ಕೆಟ್ಟಿರೋ ಥರ ಆಡ್ತಿದ್ಯಾ? ಅದರಲ್ಲಿ ನಾನು ಬಂದಾಗ ನೀನು ಒಳ್ಳೆ ನಿದ್ರೆಯಲ್ಲಿದ್ದೆ. ನಾನು ಅಮ್ಮ ಅಂದ ತಕ್ಷಣ ಎದ್ಬಿಟ್ಟೆ. ಅದು ಹೇಗೆ ಅಂತ ಅದು ಎಂದು ತಡವರಿಸುತ್ತಾ, ಅದು ನಾನು ಇನ್ನು ಹಾಗಲ್ಲ, ನಿದ್ದೆಯಲ್ಲೂ ಎಚ್ಚರಿಕೆಯಿಂದ ಇರ್ತೀನಿ ಎಂದಳು ಇಲ್ಲದ ಕಾಲರನ್ನು ಮೇಲೇರಿಸುತ್ತಾ. ಸರಿ ಮಲ್ಕೋ, ನಾಳೆ ಆಫೀಸ್ಗೆ ಹೋಗಬೇಕು, ನೆನಪಿದೆ ತಾನೆ? ಹ್ಞೂ ನೆನಪಿದೆ. ನಿನಗೆ ತುಂಬ ಖುಷಿಯಾಗಿರಬೇಕು ಅಲ್ವಾ? ಹೌದು, ತುಂಬ ದಿನಗಳ ನಂತರ ಆಫೀಸ್ಗೆ ಹೋಗ್ತಾ ಇರೋದು ತುಂಬ ಖುಷಿ ಆಗ್ತಿದೆ. ಹೌದೌದು, ಇನ್ನು ಮುಂದೆ ತುಂಬ ಖುಷಿಯಾಗಿರ್ತೀಯ. ಯಾಕೆಂದರೆ ಆ ಬಿಳಿ ಕರಡಿ ಸದಾ ನಿನ್ನ ಜೊತೆಯಲ್ಲಿ ಇರ್ತಾಳಲ್ವಾ ಎಂದು ಮನಸ್ಸಲ್ಲೇ ಅಂದುಕೊಂಡವಳು ಬಾರದ ನಗುವನ್ನು ತಂದುಕೊಂಡು ನಕ್ಕಳು. ಮರುದಿನ ಬೆಳಗ್ಗೆ ಮೂವರು ಆಫೀಸಿಗೆ ಹೊರಟು ನಿಂತರು. ದಿಶಾ ಚೇತು ಜೊತೆ ಮುಂದಿನ ಸೀಟಿನಲ್ಲಿ ಕುಳಿತಳು. ನಿವಿ ಮುಖ ಉದಿಸಿಕೊಂಡು ಹಿಂದಿನ ಸೀಟಿನಲ್ಲಿ ಕುಳಿತಳು. ಕಾರಿನ ಕನ್ನಡಿಯಲ್ಲಿ ಅವಳ ಮುಖವನ್ನು ಕಂಡವನಿಗೆ ನಗು ಬಂತು. ಜೊತೆಗೆ ಅವಳನ್ನು ಮುದ್ದು ಮಾಡಬೇಕು ಎಂದನಿಸಿತು. ಆಫೀಸ್ ಗೇಟ್ ಹತ್ತಿರ ಕಾರ್ ತಲುಪುವ ಮೊದಲೇ ಇಲ್ಲಿ ನಿಲ್ಲಿಸು ಎಂದಳು ನಿವಿ. ಯಾಕೆಂದರೆ ಅವಳು ಚೇತು ಹೆಂಡತಿ ಅಂತ ಆಫೀಸಲ್ಲಿ ಐಶ್ವರ್ಯಳನ್ನು ಹೊರತುಪಡಿಸಿ ಬೇರೆ ಯಾರಿಗೂ ತಿಳಿದಿರಲಿಲ್ಲ. ಅದನ್ನೇ ತನ್ನ ಅಸ್ತ್ರವಾಗಿ ಬಳಸಿಕೊಂಡ ದೇಶ ಆಫೀಸ್ನಲ್ಲಿ ಎಲ್ಲರಲ್ಲೂ ತಾನು ಚೇತು ಮಾವನ ಮಗಳು, ಮುಂದೆ ಅವನ ಹೆಂಡತಿ ಆಗುವವಳು ಎಂದಳು. ಆದರೆ ಇದರ ಅರಿವು ಚೇತುಗೆ ಇರಲಿಲ್ಲ. ನಿವಿ ಏನೊಂದು ಮಾತನಾಡದೆ ತನ್ನ ಕೆಲಸದಲ್ಲಿ ತಲ್ಲೀನವಾಗಿದ್ದಳು. ನಿವಿ, ಇಷ್ಟೆಲ್ಲ ಆದಮೇಲೂ ಸುಮ್ಮನೆ ಕೂತಿದ್ಯಲ್ಲ, ನಿನ್ನ ಗಂಡನನ್ನು ಅವಳು ಮದುವೆ ಆಗುವ ಹುಡುಗ ಅಂತಿದ್ದಾಳೆ ಎಂದು ಐಶ್ವರ್ಯ ಹೇಳಿದಾಗ, ಅವಳೇನು ಬೇಕಾದರೂ ಹೇಳಲಿ ಯಶು, ಅವಳು ನಮ್ಮ ಮನೆ ಗೆಸ್ಟ್. ಸೊ ಅವಳಿಗೆ ಬೇಸರವಾಗುವ ಥರ ನಡ್ಕೊಂಡ್ರೆ ಮನೆಯವರಿಗೆ ಬೇಸರವಾಗುತ್ತೆ, ಅದಕ್ಕೆ ಸುಮ್ಮನಿದ್ದೀನಿ. ಐಶ್ವರ್ಯ ಅವಳನ್ನೇ ದಿಟ್ಟಿಸಿ ನೋಡಿದಳು. ಅವಳ ನೋಟವನ್ನು ಎದುರಿಸಲಾಗದೆ ನಿವಿ ತನ್ನ ಕೆಲಸವನ್ನು ಮುಂದುವರೆಸಿದಳು. ಸ್ವಲ್ಪ ಹೊತ್ತಿನಲ್ಲಿ ಪ್ಯೂನ್ ಬಂದು ನಿವಿ ಹತ್ರ ಮೇಡಮ್ MD ಕರೀತಿದ್ದಾರೆ ಎಂದು ಹೇಳಿ ಹೋದ. ಅವಳು ಅವನ ಕ್ಯಾಬಿನ್ ಡೋರ್ ನೋಕ್ ಮಾಡಿ ಮೇ ಕಮಿನ್ ಸರ್ ಎಂದು ಅನುಮತಿ ಕೇಳಿದಾಗ ಎಸ್ ಕಮಿನ್ ಎಂದನು ಚೇತು. ಒಳಗೆ ಹೋದಾಗ
ದಿಶಾ ಚೇತು ಜೊತೆ ಅಂಟಿಕೊಂಡು ಕುಳಿತಿದ್ದಳು. ಆ ದೃಶ್ಯ ಅವಳ ಕಣ್ಣಿಗೆ ಹಿತವಲ್ಲದಿದ್ದರೂ ತನಗೂ ಅದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ. ಸರ್ ಬರೋಕ್ಕೆ ಹೇಳಿದ್ರಂತೆ. ಎಸ್, ಮೊದಲು ಕೂತ್ಕೋ. ಇಟ್ಸ್ ಓಕೆ ಸರ್, ಕರೆದ ವಿಷಯ ಏನು ಅಂತ ಬೇಗ ಹೇಳಿದರೆ ಸ್ವಲ್ಪ ಉಪಕಾರ ಆಗ್ತಿತ್ತು ಎಂದಳು. ಪೆಂಡಿಂಗ್ ಇರೋ ಫೈಲ್ಗಳನ್ನು ಬೇಗ ನೋಡಿ ಇವತ್ತು ಆಫೀಸ್ ಟೈಮ್ ಮುಗಿಯೋದ್ರೊಳಗಡೆ ನನಗೆ ತೋರಿಸ್ಬೇಕು ಎಂದಾಗ, ಶೋರ್ ಸರ್, ಅದೇ ಕೆಲಸವನ್ನು ಮಾಡ್ತಾ ಇದ್ದೆ. ಖಂಡಿತ ಸಂಜೆ ಅಷ್ಟರಲ್ಲಿ ಆ ಫೈಲ್ ನಿಮ್ಮ ಮುಂದೆ ಇರುತ್ತೆ. ಓಕೆ, ಯು ಮೇ ಗೋ ನೌ. ಅವಳು ಕ್ಯಾಬಿನ್ನಿಂದ ಹೊರಗೆ ಹೋಗುವಾಗ, ದಿಶಾ ಯು ಆರ್ ಅಮೇಝಿಂಗ್ ಎಂದು ದಿಶಾಳನ್ನು ಚೇತು ಪ್ರಶಂಸಿಸುತ್ತಿರುವುದು ನೀವಿಗೆ ಕೇಳಿಸಿತು. ಏನು ಅಮೇಝಿಂಗೋ ಅಥವಾ ಅಮೇಝನ್ ಗಾಡೋ ಎಂದು ಗೊಣಗುತ್ತಾ ಅಲ್ಲಿಂದ ಹೋದಳು. ದಿಶಾ ಚೇತು ವಿಷಯದಲ್ಲಿ ಎಷ್ಟು ಹಠಮಾರಿಯೂ ಕೆಲಸದ ವಿಷಯ ಬಂದರೆ ಅಷ್ಟೇ ಶ್ರದ್ಧೆಯಿಂದ ಮಾಡುತ್ತಾಳೆ. ಆದುದರಿಂದಲೇ ಕೆಲಸವನ್ನು ಬೇಗನೆ ಕಲಿತಳು. ಅದಕ್ಕಾಗಿಯೇ ಚೇತು ಅವಳನ್ನು ಪ್ರಶಂಸಿಸಿದ್ದನು. ಮಧ್ಯಾಹ್ನ ಎಲ್ಲರೂ ಊಟ ಮಾಡಲು ಹೋದರೆ ನಿವಿ ತನ್ನ ಕೆಲಸದಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗಿದ್ದಳು. ಸಂಜೆ ವೇಳೆಗೆ ಎಲ್ಲ ಫೈಲ್ ಸರಿಯಾಗಿರಬೇಕು ಎಂದಷ್ಟೇ ಅವಳ ಮನಸ್ಸಲ್ಲಿ ಇದ್ದದ್ದು. ನಿವಿ ಊಟ ಮಾಡದೇ ಇರುವುದರಿಂದ ಚೇತುಗೆ ಊಟ ಮಾಡುವ ಮನಸ್ಸಿರಲಿಲ್ಲ. ಆದರೆ ದಿಶಾ ನಿವಿಯ ಊಟ ಆಗಿದೆ ಎಂದು ಸುಳ್ಳಾಡಿದಳು. ಅದನ್ನು ನಂಬಿದವನು ದಿಶಾ ಜೊತೆ ಊಟ ಮಾಡಿದನು. ಐಶ್ವರ್ಯ ಹಾಗೂ ನಿವಿಯ ಸ್ನೇಹ ಬಾಲ್ಯದಿಂದಲೇ ಇದ್ದದ್ದು. ಅವಳನ್ನು ಬಿಟ್ಟು ಐಶ್ವರ್ಯ ಊಟ ಮಾಡುವಳೆ? ಖಂಡಿತ ಇಲ್ಲ. ನಿವಿಯ ಈ ತೆರನಾದ ವರ್ತನೆ ಅವಳಿಗೆ ಹೊಸದೇನಲ್ಲ. ಕಾಲೇಜಲ್ಲಿ ಇದ್ದಾಗಲೂ ಅವಳು ಹೀಗೆ. ಪ್ರಾಜೆಕ್ಟ್ ಸಬ್ಮಿಟ್ ಮಾಡುವ ದಿನ ಅದನ್ನು ಸಬ್ಮಿಟ್ ಮಾಡದೆ ಊಟ ಮಾಡ್ತಿರಲಿಲ್ಲ. ಆಗ ಐಶ್ವರ್ಯಳೆ ಅವಳಿಗೆ ತುತ್ತು ಮಾಡಿ ತಿನ್ನಿಸುತ್ತಿದ್ದಳು. ಈಗಲೂ ಅವರ ಸ್ನೇಹಕ್ಕೆ ಅಂತ್ಯವಿಲ್ಲ. ಯಾವುದೇ ಬದಲಾವಣೆ ಇಲ್ಲ. ಅವತ್ತು ಕಾಲೇಜ್, ಇವತ್ತು ಆಫೀಸ್, ಅಷ್ಟೇ ವ್ಯತ್ಯಾಸ. ನಿವಿಗೆ ಊಟ ಮಾಡಿಸಿದ ನಂತರವೇ ತಾನು ಊಟ ಮಾಡಿದಳು. ಸಂಜೆ ವೇಳೆಗೆ ಚೇತು ಹೇಳಿದ ಫೈಲ್ ಅವನಿಗೆ ಒಪ್ಪಿಸಿ ಮನೆಗೆ ಮರಳಿದಳು. ಅವಳಿಗೆ ಚೇತು ಜೊತೆ ಹೋಗುವ ಮನಸ್ಸಿರಲಿಲ್ಲ. ಅವಳ ಈ ಚರ್ಯೆ ಅವನಿಗೆ ಬೇಸರವೆನಿಸಿದರು. ಆಮೇಲೆ ಸರಿ ಹೋಗುವಳು ಎಂದು ಸುಮ್ಮನಾದನು. ಐಶ್ವರ್ಯ ತನ್ನ ಪಿಜಿಗೆ ತಲುಪಿದಾಗ ಅವಳ ಮೊಬೈಲ್ಗೆ ಅವಳ ಇನಿಯನಿಂದ ಒಂದು ಸಂದೇಶ ಬಂತು. ಬೇಗ ಪಾರ್ಕಿಗೆ ಬಾ ಎಂದಾಗಿತ್ತು ಆ ಸಂದೇಶ. ಮುಖದಲ್ಲಿ ನಗು ಮೂಡಿತು. ಅವರು ಹೇಳಿದ ಸ್ಥಳಕ್ಕೆ ತಲುಪಿದಾಗ ಅದಾಗಲೇ ಡಾಕ್ಟರ್ ಅಭಿಲಾಷ್ ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದರು. ಹತ್ತಿರ ಹೋದವಳು ಅವರಿಗೆ ಬೆನ್ನು ಹಾಕಿ ಕುಳಿತಳು. ಹೇ ಲೇಡಿ ಡಾನ್ ಎಂದು ಕರೆದಾಗ, ಹೋಗ್ರಿ ನೀವು, ನನ್ನ ಜೊತೆ ಮಾತಾಡಬೇಡಿ. ಯಾಕೆ, ನನ್ನ ಮೇಲೆ ಕೋಪನಾ? ನಿಮ್ಮ ಮೇಲೆ ಅಲ್ಲ ಕೋಪ, ನನ್ನ ಮೇಲೇ ನನಗೆ ಕೋಪ. ಹೋಗಿ ಹೋಗಿ ನಿಮ್ಮಂಥ ಮೆಂಟಲ್ ಡಾಕ್ಟರ್ನ ಪ್ರೀತಿ ಮಾಡಿದೆ. ನಂಗೆ ಬುದ್ಧಿ ಇಲ್ಲ. ಹೌದಾ? ಹಾಗಾದರೆ ನಾನು ಬೇರೆ ಯಾರನ್ನಾದರೂ ನೋಡಿ ಮದುವೆ ಆಗಲಾ? ಹಲೋ, ಯಾಕೆ, ಹೆಂಗಿದೆ ಮೈಗೆ ಎಂದು ಅವರ ಬೆನ್ನಿಗೆ ಗುದ್ದುತ್ತಾ, ಬೇರೆ ಹುಡುಗಿ ಬೇಕಾ ಎಂದು ಇನ್ನೂ ಜೋರಾಗಿ ಬಾರಿಸಿದಾಗ, ಪ್ಲೀಸ್ ಕಣೆ, ನನ್ನ ಮುದ್ದು ಅಲ್ವಾ, ನನ್ನ ಬಾಂಡ್ ಡ್ಯಾಮೇಜ್ ಮಾಡಬೇಡ ಎಂದು ವಿನಂತಿಸಿದಾಗ, ಅಲ್ಲ ರೀ, ನೀವೆಲ್ಲ ಇಂಥ ಮನುಷ್ಯ ಅಂತೀನಿ. ಮುದ್ದಾದ ಹುಡುಗಿ ಜೊತೆ ಮದುವೆ ನಿಶ್ಚಯವಾಗಿದೆ. ವಾರಕ್ಕೊಮ್ಮೆ ಆದರೂ ಅವಳನ್ನು ಭೇಟಿಯಾಗಬೇಕು, ಅವಳನ್ನು ಮುದ್ದು ಮಾಡಬೇಕು ಅಂತ ಅನಿಸೋದೇ ಇಲ್ವಾ? ಛೇ, ನನ್ನ ಹಣೆ ಬರಹ ಸರಿಯಿಲ್ಲ ಎನ್ನುತ್ತಾ ತನ್ನ ತಲೆಗೆ ತಾನೇ ಮೊಟಕಿದಳು. ಸಾರಿ, ನಾನು ತುಂಬ ಬ್ಯುಸಿ ಇದೆ. ನನ್ನ ಪ್ರೊಫೆಷನ್ ಬಗ್ಗೆ ನಿನಗೂ ಚೆನ್ನಾಗಿ ಗೊತ್ತು ತಾನೆ. ಇವತ್ತೇ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿತು. ಆಗ ತಡ ಮಾಡಿದೆ, ನಿನ್ನ ನೋಡಬೇಕು ಅಂತ ಓಡೋಡಿ ಬಂದೆ. ರೀ, ಯಾಕ್ರಿ ಸುಳ್ಳು ಹೇಳ್ತೀರಾ? ನೀವು ಕಾರಲ್ಲಿ ತಾನೇ ಬಂದ್ರಿ, ಓಡಿ ಬಂದೆ ಅಂತ ಸುಳ್ಳು ಹೇಳ್ತೀರಾ? ಅವಳ ಮಾತನ್ನು ಕೇಳಿ ಡಾಕ್ಟರ್ ಅಭಿಲಾಷ್ ತಲೆ ಮೇಲೆ ಕೈ ಹೊತ್ತು ಕುಳಿತರೆ ಐಶ್ವರ್ಯ ಅವರನ್ನು ತಬ್ಬಿಕೊಂಡು, ಐ ಮಿಸ್ ಯು ಸೋ ಮಚ್ ಎಂದಾಗ ಅವರ ಮುಖದಲ್ಲಿ ನಗು ಅರಳಿತು. ಆ ನಗುವನ್ನು ನೋಡಿ, ಯಾವಾಗಲೂ ಹೀಗೆ ಇರಿ ಆಯ್ತಾ ಎಂದು ಕೆನ್ನೆ ಹಿಂಡುತ್ತಾ ಹೇಳಿ ಅವರ ಕೆನ್ನೆಗೆ ಮುತ್ತಿಟ್ಟಳು. ರೀ ಡಾಕ್ಟ್ರೇ, ನನಗೊಂದು ವಿಷಯ ಈಗ ತಲೆಗೆ ಹೊಳೆಯಿತು ನೋಡಿ. ಏನಮ್ಮ ಅದು ಎಂದು ತಮ್ಮ ಗಲ್ಲಕ್ಕೆ ಕೈಯೂರಿ ಕುಳಿತು ಕೇಳಿದಾಗ, ಐ ಲವ್ ಯು ಅನ್ನುವಾಗ ನಮಗೆ ಅನಿಸುವ ಇಮೋಷನ್ಗಿಂತ ಐ ಮಿಸ್ ಯು ಎಂದು ಹೇಳುವಾಗ ಅನಿಸುವ ಇಮೋಷನ್ ಚೆನ್ನಾಗಿದೆ ಅಲ್ವಾ? ಐ ಮಿಸ್ ಯು ಹೇಳುವಾಗ ತುಂಬ ಪ್ರೀತಿ ಇದೆ ಅಂತ ಅನಿಸುತ್ತೆ ಅಲ್ವಾ? ಅದೇನು ತಲೆನೋ, ನೀನು ನಿನ್ನ ಮಾತು ಎಲ್ಲ ಡಿಫ್ರೆಂಟ್. ನನ್ನ ಲೇಡಿ ಡಾನ್ ನೀನು ಐ ಲವ್ ಯು ಅಂತ ಹೇಳಿದರು, ಐ ಮಿಸ್ ಯು ಅಂತ ಹೇಳಿದರು, ಅಥವಾ ಏನು ಹೇಳದೇ ಇದ್ರು, ನಿನ್ನ ಪ್ರೀತಿಯ ಪರಿ
ನಂಗೆ ಗೊತ್ತು ಕಣು. ಪದಗಳೇ ಬೇಕೆಂದಿಲ್ಲ ಪ್ರೀತಿ ಎಷ್ಟು ಇದೆ ಅಂತ ಹೇಳಲು. ಇತ್ತೀಚೆಗೆ ನೀವಂತೂ ಕವಿಯಾಗ್ಬಿಟ್ಟಿದ್ದೀರಾ ಎಂದಳು ಅವರ ಭುಜ ಕೊರಗುತ್ತಾ. ಸ್ವಲ್ಪ ಸಮಯ ಹಾಗೆ ಜೊತೆಗೆ ಕಳೆದ ನಂತರ ತಮ್ಮ ತಮ್ಮ ಗೂಡಿಗೆ ಮರಳಿದರು ಪ್ರಣಯ ಪಕ್ಷಿಗಳು. ಮುಂದುವರಿಯುವುದು